ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿ ಮರ್ಕೋನಹಳ್ಳಿ ಜಲಾಶಯದ ಪ್ರವಾಸಿ ಮಂದಿರದಲ್ಲಿ ಅಮೃತೂರು ಹೋಬಳಿಯ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರು ಹರಿಸಲು ರೈತರು ಮತ್ತು ಅಧಿಕಾರಿಗಳ ನೀರಾವರಿ ಸಲಹಾ ಸಮಿತಿಯ ಸಭೆಯಲ್ಲಿ ಭಾಗವಹಿಸಿದ ಶಾಸಕ ಡಾ ಎಚ್.ಡಿ. ರಂಗನಾಥ್ ಮಾತನಾಡುತ್ತಾ ಮರ್ಕೋನಹಳ್ಳಿ ಜಲಾಶಯದಲ್ಲಿ ಈಗ ಕೇವಲ 81.5 ಅಡಿಯಷ್ಟು ನೀರಿದ್ದು 15,000 ಹೆಕ್ಟೇರ್ ಪ್ರದೇಶದ ರೈತರು ಅಚ್ಚುಕಟ್ಟು ಜಮೀನುಗಳಲ್ಲಿ ರಾಗಿ ಬೆಳೆ ಬೆಳೆಯಲು ನೀರಿನ ಲಭ್ಯತೆ ಸಾಧ್ಯವಾಗುವುದಿಲ್ಲ. ಮುಂದಿನ ಮಳೆ ಪ್ರಮಾಣವನ್ನು ನೋಡಿ ನಿರ್ಧರಿಸೋಣ. ಜಾನುವಾರುಗಳಿಗೆ ಕುಡಿಯಲು ಈ ಭಾಗದ ಸಾಲು ಕೆರೆಗಳನ್ನು ತುಂಬಿಸಲು ಪ್ರಯತ್ನ ಪಡ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿಗಳಾದ ನಾಹಿದ್ ಜಂಜಂ, ಉಪ ಹೇಮಾವತಿ ಕಾರ್ಯಪಾಲಕ ಅಭಿಯಂತರ ರಾಮಕೃಷ್ಣಯ್ಯ, ಸಹಾಯಕ ಕಾರ್ಯಪಾಲಕ ಅಭಿಯಂತರ ರುದ್ರೇಶ್, ರೈತ ಮುಖಂಡರಾದ ಶಿವಣ್ಣ, ಪ್ರದೀಪ್, ಬೆನ್ನವಾರದ ಶೇಷಣ್ಣ, ಕಂದಾಯ ಅಧಿಕಾರಿ ರವಿ, ನೂರಾರು ರೈತರು, ಸಾರ್ವಜನಿಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಎನ್ಕೆಎಸ್ ಟಿವಿ4 ಕುಣಿಗಲ್. ಏನ್ ಸಿಕ್ಬಿಟ್ರೆ ಎಲ್ಲರೂ ಒಟ್ಟಿಗೆ ಮಾಡ್ಕೊಡಿ. ಒಬ್ಬೊಬ್ರು ಮಾತಾಡಕ್ ಕೊಟ್ಟಿದ್ದೀನಿ, ಅದನ್ನ ನೀವು ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಮಾತಾಡಕ್ ಕೊಡ್ತೀವಿ. ನೀವು ಮಾತಾಡಿ, ಒಬ್ಬೊಬ್ರು ಮಾತಾಡೋದು ಕಾಮೆಂಟ್ ಮಾಡ್ಬಿಡಿ. ತಂದ್ಬಿಟ್ಟು ನಿಮ್ಗೆ ಎಲ್ಲಾರು ಋಣ ತೀರ್ಸೋಣ ಅಂತ ಫೈಟ್ ಮಾಡ್ತಾ ಇದೀನಿ. ನೀವು ಯಾವ್ದೋ ಒಂದ್ ಚಮ್ಗೆ ಬಿದ್ದಿಗೆ ಕಿತ್ತಾಡ್ತಾ ಇದ್ದೀರಿ. ಸುಮ್ಮನೆ ಒಂದೇನೋ ತಂದ್ರೆ ಒಂದು ದೊಡ್ಡ ಟನ್ನಲ್ಲೇ ತರೋಣ. ಈಗ ಪ್ಯಾರಾಮೀಟರ್ಸ್ಗಳು ಆಲ್ರೆಡಿ ಬರದ ವೀಕ್ಷಣೆಗೆ ಮಂತ್ರಿಗಳು ಎಲ್ಲ ಹೋಗಿದ್ದಾರೆ ಎಲ್ಲ ಕಡೆನೂ. ಈಗ ಅದನ್ನ ಅಸೆಸ್ಮೆಂಟ್ ನಡೀತಾ ಇದೆ. ತದನಂತರ ಇಂಡಿಯನ್ ಗೌರ್ಮೆಂಟ್ ನ್ಯಾಷನಲ್ ಗೌರ್ಮೆಂಟ್ ಪ್ರಕಾರ ಯಾವ ಒಂದು ಪ್ಯಾರಾಮೀಟರ್ಸ್ಗಳು ಯಾರು ಸ್ಟಿಕ್ ಇದೆ ಅದನ್ನೆಲ್ಲ ಅಸೆಸ್ ಮಾಡಿಬಿಟ್ಟು ಇವತ್ತು 120 ತಾಲೂಕುಗಳಲ್ಲಿ ಬರಗಾಲ ಆಗಿರೋಂಥ ವಿಚಾರ ದೃಢಪಟ್ಟಿರೋಂಥ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಘೋಷಣೆ ಮಾಡ್ತಾರೆ. ಹಂಗಂತ ಮಳೆ ಜೋರ ಬರಲ್ಲ. ನನಗೂ ಗೊತ್ತಿದೆ, ನಮ್ಮದೇ ಸರ್ಕಾರ, ನಮ್ಮದೇ ಮುಖ್ಯಮಂತ್ರಿ, ನೀವೆಲ್ಲ ನಮ್ಮವರು. ನಾವು ಯಾವುದೇ ಕಾರಣಕ್ಕೂ ಮಳೆರಾಯನ ಹತ್ರ ಪೂಜೆ ಮಾಡೋಣ. ಬೆಳಗ್ಗೆ ಪೂಜೆ ಮಾಡ್ಕೊಂಡು ಶಿವಣ್ಣ ಮಧ್ಯದಲ್ಲಿ ನಮ್ ಬಂದಿರೋ ಬರ್ತೋಗುತ್ತೆ. ಬೆಳಗ್ಗೆ ಎದ್ದೆ ಮಳೆ ಬಂದ್ಬಿಡ್ಲಿ ಅಂತ ಹೇಳಿ ಮನೇಲಿ ಪೂಜೆ ಮಾಡಿಸ್ಕೊಂಡು ಹೋಮ ಪರಿಮಳ ಮುಗಿಸ್ಕೊಂಡು ಬಂದಿದ್ದೀನಿ. ಹೇಳು ಶಿವಣ್ಣ. ಯಾರ್ಯಾರು ಎಲ್ಲ ಜೋರ ಮಾತಾಡ್ತಾರೆ ಅವ್ರಿಗೆಲ್ಲ ಲಿಂಕ್ ಕೆನಾಲ್ ಬಗ್ಗೆ ಏನು ಅರಿವೇ ಇಲ್ಲ. ಒಂದು ಎರಡನೇದು ನನ್ ಕರೆದಾಗೆಲ್ಲ ಹೆಚ್ಚು. ಮೂರನೇದು ನನ್ನ ಅಲ್ಲಿ ನಂದು ಪೋಸ್ಟ್ ತುರುವೇಕೆರೆಯಲ್ಲಿ ಗುಬ್ಬಿಲಿ ಹಾಕೊಂಡು ಚಪ್ಪಲಿ ಹೊಡಿತಾ ಇದ್ರೆ ನೀವ್ ಯಾರು ಅದ್ರ ಬಗ್ಗೆ ಯೋಚನೆ ಮಾಡದಲೆ ಫೇಸ್ಬುಕ್ ಅಲ್ಲಿ ಒಂದು ಸಣ್ಣ ಧ್ವನಿ ಇರ್ತಾರಪ್ಪ ಅಂದ್ರೆ ಅದನ್ನು ಮಾಡ್ದಲ್ಲ ಬಹಳ ಜನ ಇದ್ದೀರಾ. ಈಗ ನೀವು ನಿಮ್ಗೆ ಗೊತ್ತಿದ್ದಂತೆ ವಿರೋಧ ಪಕ್ಷದವರು ನಮ್ಗೆ ಪ್ರತಿಷ್ಠೆ ಇಂಪಾರ್ಟೆಂಟ್. ನಾವ್ MLA ನಮ್ಮ ತಾಲೂಕಿಗೆ ಬಂದಾಗ ಅವ್ರಿಗೆ ಅಗೌರವ ಕೊಟ್ಟಿದ್ದಾರೆ ರಂಗನಾಥ್ ಅಂತ. ನಮ್ಮನ್ನ ಪ್ರೆಸ್ ಮೀಟ್ ಮಾಡಿದಾಗ ಒಬ್ರು ಕಾಮೆಂಟ್ ಮಾಡಲಿಲ್ಲ. ನಾನು ಯಾರು ರಾಜಕೀಯ ಮಾತಾಡ್ತಲ್ಲ, ದಯವಿಟ್ಟು ವಾಸ್ತವ ಅರ್ಥ ಮಾಡ್ತಾರೆ. ನೀರ್ ಕೇಳಕ್ಕೆ ಪಕ್ಕದ ಕೇಳಕ್ ಹೋದಾಗ KSRTC ರೈತರನ್ನ ಜೈಲ್ ಕಳ್ಸೋದ್ರಿ ಗ್ಯಾರ ಬಂದ್ರೆ ಅವಾಗ ಈ ಬಾರಿ MLA ನಾವ್ ಯಾವ ಹೋರಾಟ ಮಾಡಿದೀವಿ. 8 ವರ್ಷದಿಂದ ಸತತವಾಗಿ ರೈತರು ನೀರ್ ಕೊಡ್ತಾರೆ, ರಾಗಿ ಬೆಳೆ ನೀರ್ ಕೊಡ್ತಾರೆ. ಈ ಬಾರಿನೂ ಕೊಡ್ತಾರೆ, ಮುಂದೆ ಬಾರಿನೂ ಕೊಡ್ತಾರೆ. ಕೊಡ್ತಾರಪ್ಪ, ಕೊಟ್ಟಿಲ್ಲ ಅಂದ್ರೆ ನೀನು ಬಿಡಲ್ಲ, ನಾನು ಬಿಡಲ್ಲ. ಒಂದ್ ನಿಮಿಷ ಹೇಳ್ತೀನಿ ರೇ ಅನಾಜೆ, ರೇ ಬ್ರದರ್ ಕೇಳಿಲ್ಲ ನಾನು ಮಾತಾಡ್ತಾ ಇದ್ದೀನಿ. ಮನೆ ನೀರು ಎಲ್ಲಿಂದ ಬರ್ತದೆ? ಸ್ವಲ್ಪ ನೀರಿದ್ರೆ ಟ್ಯಾಂಕ್ ಹೊಡಿಬೋದು, ಅದನ್ನ ಪೈಪ್ ಲೈನ್ ಮಾಡ್ತೇವೆ. ಅರ್ಥ ಆಯ್ತಾ? ಇವತ್ತು ನಿಮ್ ಕಡೆ ಮಾಡಿದ್ರೆ ಈ ನಾವೇನು ಕಿತ್ತಾಡ್ತಾ ಇದ್ದೀವಿ, ಇಲ್ಲ ನಾವು ಕಿತ್ತಾಡ್ಬೇಕನ್ನೋದು. ಹತ್ತು ಅಯೋಧ್ಯ ಅದು ನೀರು ಬರತ್ತ ಆ 5 ನಾವು ಮಾಡ್ತಾ ಇರೋದು. ನಮ್ಮ ತಾಲೂಕು ನಾವು ಲಿಂಕಿನ ತರಬೇಕು. ಲಿಂಕಿನ ತಂದ್ರೆ ಎಲ್ಲದಕ್ಕೂ ಶಾಶ್ವತ ಪರಿಹಾರ. ಈಗ ಸಂಪೂರ್ಣ ಸಂಗ್ರಹ ಸಾಮರ್ಥ್ಯ ಬಂದು ಸರ್ 2.40 TMC ಸರ್. ಈಗ ಲಭ್ಯ ಇರೋದು ಸರ್, ಈಗ ಅಡಿಗಳಲ್ಲಿ ಸರ್ 81.80 ಅಡಿ ಲಭ್ಯ ಇದೆ ಸರ್.
ಸೊ ಈಗ ಅಂದ್ರೆ ಟೋಟಲ್ 1.55 TMC ಅಷ್ಟು ವಾಟರ್ ಈಗ ನಮ್ಮಲ್ಲಿ ಲಭ್ಯ ಇದೆ ಸರ್. ಸೊ ಇದು ಡೆಡ್ ಸ್ಟೋರೇಜು ಮತ್ತೆ ಈ ತರ ಲಾಸಸ್ ಗಳೆಲ್ಲ ತೆಗೆದ್ರೆ ಸರ್ ನಮ್ಗೆ ಉಪಯೋಗಕ್ಕೆ ಬರೋದು, ನೀರಾವರಿಗೆ ಉಪಯೋಗಕ್ಕೆ ಬರೋದು ಸರ್ 1.26 TMC ಅಷ್ಟು ನಮ್ಗೆ ಉಪಯೋಗಕ್ಕೆ ಬರ್ತದೆ ಸರ್ ನೀರಾವರಿ ಬಿಡಕ್ಕೆ ಸರ್. ಸೊ ಈಗ ನೋಡಿದ್ದು 140 MCFT ಡೆಡ್ ಸ್ಟೋರೇಜ್, 50 MCFT ಎವಾಪರೇಷನ್ ಇತರೆ ಲಾಸಸ್ ಗಳು ಹೋಗ್ತದೆ ಸರ್. 100 MCFT ಕುಡಿಯೋ ನೀರು ಸಂಗ್ರಹ ಕೇಂದ್ರ ಇದೆ ಸರ್. ಆ ಟೋಟಲ್ ತೆಗೆದ್ರೆ ಸರ್ ಉಳಿಯೋದಿನ 1.26 TMC ಅಷ್ಟು ಮಾತ್ರ ಉಳ್ಕೋತದೆ ಸರ್, ನಮ್ಗೆ ಉಪಯೋಗಕ್ಕೆ ಬರೋದು ಸರ್. ಸರ್ ನಮ್ಗೆ ರಾಗಿ ಬೆಳೆಗೆ ಬೇಕಾಗಿರುವಂತದ್ದು ಸರ್ 1.46 TMC ಅಷ್ಟು ಬೇಕು ಸರ್. ನಮ್ಮ ಅಚ್ಚುಕಟ್ಟು 15,000 ಎಕರೆ ಪ್ರದೇಶ ಇದೆ ಸರ್, ಅದಕ್ಕೆ ನಮ್ಗೆ ಬೆಳೆಯಕ್ಕೆ 1.46 TMC ಅಷ್ಟು ನೀರು ಬೇಕು. ಈಗ ಪ್ರಸ್ತುತ ಸರ್ 201 MCFT ಅಷ್ಟು ನೀರು ನಮ್ಗೆ ಶಾರ್ಟೇಜ್ ಇದೆ ಸರ್ ಡ್ಯಾಮ್ ನಲ್ಲಿ ಸರ್. ಸೊ ಈಗ ನೀವು ನಮ್ಗೆ ಶಿಂಷಾ ಮತ್ತೆ ವೀರವೈಷ್ಣವಿ ನದಿಯಿಂದ ಸರ್ ಯಾವುದು ಕೂಡ ಇನ್ನೂವರೆಗೂ ಇನ್ಫ್ಲೋ ಸ್ಟಾರ್ಟ್ ಆಗಿಲ್ಲ ಸರ್. ನಮ್ಗೆ ನೀರು ನದಿಗೆ ಒಳಹರಿವು ಇನ್ನೂ ಬಂದಿಲ್ಲ ಸರ್ ನಮ್ಗೆ. ಸೊ ಹೇಮಾವತಿ ಜಲಾಶಯದಲ್ಲಿ ನೀರು ಬಿಟ್ಟಿದ್ದಾರೆ ಸರ್ ಇವಾಗ. ಸೊ ಇನ್ನೂ ಕೂಡ ಮೇಲ್ಗಡೆ ಕೆರೆ ಕಟ್ಟೆಗಳು ಕುಣಿಗಲ್ ಭಾಗ, ಇದು ತುರುವೇಕೆರೆ ಭಾಗ ಮತ್ತೆ ನಮ್ಮ ನಾಗಮಂಗಲ ಭಾಗದ ಸರ್ ನೀವು ಕೆರೆ ಕಟ್ಟೆಗಳು ತುಂಬಿದ್ರೆ ನಮ್ಗೆ ನದಿಯಲ್ಲಿರುವಂತ ಬ್ಯಾರೇಜ್ಗಳು ಮತ್ತೆ ಎಕ್ಸ್ಕವೇಟೆಡ್ ಪಿಟ್ಸ್ ಗಳು ಇರ್ತಾವೆ ಸರ್, ಗುಂಡಿ ತೆಗೆದಿರುವಂತ ಅವೆಲ್ಲ ತುಂಬಿಕೊಂಡು ಬರೋಕೆ ಸರ್ ಮಿನಿಮಮ್ 1 ತಿಂಗಳು ಬೇಕು ಸರ್. ನಂಗೆ ನೀರು ಹರ್ಕೊಂಡು ಬರೋಕೆ ನಂಗೆ ಇನ್ಫ್ಲೋ ಸ್ಟಾರ್ಟ್ ಆಗುತ್ತೆ ಸರ್. ಕಂಟಿನ್ಯೂಸ್ ಆಗಿ ನಮ್ಗೆ ನದಿಗೆ ನೀರು ಬಿಟ್ಟಾಗ ಮಾತ್ರ ಅದು ಸಾಧ್ಯ ಸರ್. ಪ್ರತಿ ವರ್ಷ ತಾವು ಹೇಳ್ತಿದ್ದ ಸರಾಸರಿ ಬಿಡಿಸಿದಾಗೆ ಸರ್ ಈ ಸಲ ಏನಾರ ನಾವು ಈಗ ICC ಮೀಟಿಂಗ್ ಇವಾಗ ಹೇಮಾವತಿಗೆ ಸರ್ 27ನೇ ತಾರೀಕಿಗೆ ICC ಮೀಟಿಂಗ್ ಕರೆದಿದ್ದಾರೆ ಸರ್. ಇವಾಗ ಅದ್ರ ಮೇಲೆ ನೀರು ಬಿಡೋದು ನಿರ್ಣಯ ಎಷ್ಟು ದಿನ ಬಿಡ್ತಾರೆ ಅಂತ ನಿರ್ಣಯದ ಮೇಲೆ ನಮ್ಗೆ ಡ್ಯಾಮ್ ಇನ್ಫ್ಲೋ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಅದನ್ನ ನಾವು ಐಡೆಂಟಿಫೈ ಮಾಡ್ಬೋದು ಸರ್. ಸೊ ಒಟ್ಟು ನಮ್ಗೆ ಇನ್ಫ್ಲೋ ಸ್ಟಾರ್ಟ್ ಆದ್ರೆ ಸರ್ ನಾವು ಇದಕ್ಕೆ ನಾವು ರಾಗಿ ಬೆಳೆಗೆ ಒಂದು ಧೈರ್ಯ ಮಾಡ್ಬೋದಾಗ್ತದೆ ಸರ್, ಒಂದು ಸರ್. ಎರಡನೇದು ಸರ್ ನಮ್ಮ ಕೆರೆ ಬಂದ್ಬಿಟ್ಟು ಟೋಟಲ್ 17 ಕೆರೆ ಬರ್ತವೆ ಸರ್ ನಮ್ಮ ಭಾಗದಲ್ಲಿ ಸರ್. ಈಗ ಮಾರ್ಕೋನಹಳ್ಳಿ ಜಲಾಶಯದ ಕೆಳಗಡೆ ಸರ್ ಅಮೃತೂರ್ ದೊಡ್ಡಕೆರೆ ಸರ್, ಅಮೃತೂರ್ ಚಿಕ್ಕಕೆರೆ, ಹೊಸಕೆರೆ ಸರ್, ಚಿನ್ನಾಗ್ರ ಕೆರೆ ಸರ್, ಸಣಬಾ ಕೆರೆ, ಕುಪ್ಪೆ, ಕೀಲಾರ, ಪಡುಗೆರೆ, ಬೆಟ್ಟಹಳ್ಳಿ, ದೊಡ್ಡಕಲ್ಲಹಳ್ಳಿ, ಬೆನವಾರ, ಒಳಗೆರೆಪುರ, ಓಣಿಕಟ್ಟೆ, ಬಿಸ್ನೆಲೆ, ತೊರೆಮಲ್ನಾಯಕನಹಳ್ಳಿ, ನಮ್ಮ ನಾಗಮಂಗಲ RBC ಭಾಗದಲ್ಲಿ ಬರ್ತದೆ ಸರ್. ಅರ್ಕೆರೆ ನಾಗಮಂಗಲ ಸರ್, ಅರ್ಜುನಹಳ್ಳಿ ಟ್ಯಾಂಕ್, ಹಂಚಿಪುರ ಟ್ಯಾಂಕ್, ಇದು ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಬರುವಂತ ಕೆರೆಗಳು ಸರ್. ಇದ್ರದ್ದು ಸಂಗ್ರಹಣಾ ಸಾಮರ್ಥ್ಯ ಬಂದು ಸರ್ ಕೆರೆಗಳದ್ದು ಸರ್ 224 MCFT ಸರ್. ಸೊ ಆಕ್ಚುಲಿ ಸರ್ ಈಗ ಕೆರೆಗಳಲ್ಲಿ ಹೂಳು ಎಲ್ಲ